ಶಿವಾಯ ನಮಃ. ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇ ಶರಣಂ. ಎಲ್ಲರೂ ಚೆನ್ನಾಗಿರಬೇಕು. ವಿಶೇಷ ಪೂಜೆ ತೈಪೂಸ ಫೆಬ್ರವರಿ 11ನೇ ತಾರೀಕು ಬಂದು ಪುಷ್ಯ ನಕ್ಷತ್ರದಲ್ಲಿ ಬರುವ ತೈಪೂಸ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಮಾಡೋದು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಷ್ಟೊಂದು ವಿಶೇಷವಾಗಿ ಮಾಡುವ ಹಬ್ಬ ಇದು. ತೈಪೂಸ ಅವತ್ತು ತಮಗೆ ಏನಾದರೂ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರದು ತೊಂದರೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂದರೆ ಖಂಡಿತ ವಿರಧ ಇದ್ದು ಈ ಪೂಜೆ ಮಾಡಿ. ಪುತ್ರ ಭಾಗ್ಯ ತಡೆ ಆಗ್ತಾ ಇದೆ, ಮಾಂಗಲ್ಯ ಭಾಗ್ಯ ತಡೆ ಆಗ್ತಾ ಇದೆ, ಮಂಗಲ ದೋಷ ಇದೆ, ಸರ್ಪ ದೋಷ ಇದೆ, ಎಂತಹ ದೋಷ ಇರಲಿ ಈ ದಿವಸ ಬಂದು ತಾವು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದರೆ ಸಾಕು, ಖಂಡಿತ ದೇವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ. 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಿ, ಈಗ ಹಾಲು ಬಿಂದಿಗೆ ಅಭಿಷೇಕಕ್ಕೆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದರೆ ಹಾಲು ಬಿಂದಿಗೆ ನೀವು ಬಂದು ಮನೆಯಿಂದನೇ ತಗೊಂಡೋಗಿ ಅಭಿಷೇಕಕ್ಕೆ ಕೊಡ್ಬೋದು. ಇಲ್ಲಾಂದರೆ ನೀವು ಬಂದು ಅಲ್ಲಿ ಅಭಿಷೇಕ ಮಾಡುತ್ತಾರೆ ಅಂದರೆ ಹಾಲನ್ನು ನೀವು ದಾನ ಮಾಡ್ಬೋದು. ಖಂಡಿತ ಮಾಡಿ, ಅನ್ನದಾನ ಮಾಡಿ, ತುಂಬ ಒಳ್ಳೆಯದು. ಆವತ್ತಿನ ದಿವಸ ಮಾಡಿದರೆ ಮನೆಯಲ್ಲಿ ಯಾವ ಥರ ವಿಧಾನ ಮಾಡಬೇಕಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಕೈಯಲ್ಲಿ ಅರಿಶಿನ ಹಗ್ಗ ಬಂದು ಕಟ್ಟಿ, ಆಮೇಲೆ ಅರಿಶಿನ ಬಟ್ಟೆ ಹಾಕೊಳ್ಳಿ, ಸುಬ್ರಹ್ಮಣ್ಯ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡಿ, ಮನೆಯಲ್ಲಿ ವೇಲು ಇದ್ದರೆ ಇಲ್ಲ ಸುಬ್ರಹ್ಮಣ್ಯ ವಿಗ್ರಹ ಇದ್ದರೆ ಖಂಡಿತ 9 ಅಭಿಷೇಕ ಮಾಡಿ, ಹಾಲು, ಆಮೇಲೆ ಪಂಚಾಮೃತ, ಗಂಧ, ವಿಭೂತಿ, ಅರಿಶಿನ, ಕುಂಕುಮ, ಎಳನೀರು, ಪನ್ನೀರು, ಮೂಲಿಕೆ ಅಭಿಷೇಕ, ಮೂಲಿಕೆ ಬಂದು ಲಾವಂಚ ಬೇರಲ್ಲಿ ಎಲ್ಲ ಹೂಗಳು ಹಾಕಿ ನೀವು ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. 9 ಕಣಿಕೆ ಇಟ್ಟು ಮಾಡಿ. ಅಭಿಷೇಕ ಎಲ್ಲ ಆದಮೇಲೆ ಪಂಚಾಮೃತ ನೈವೇದ್ಯ ಖಂಡಿತ ಇರಲೇಬೇಕು. ಪ್ರಸಾದ ಮಾಡಿ ಇಟ್ಟು ಪ್ರಾರ್ಥನೆ ಮಾಡಿ ಪಕ್ಕದಲ್ಲಿ ಇರೋ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ತಮ್ಮ ಕುಟುಂಬ ಹೆಸರಲ್ಲಿ, ತಮ್ಮ ಹೆಸರಲ್ಲಿ ಪ್ರಾರ್ಥನೆಯನ್ನು ನಿಮ್ಮ ಅರಿಕೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವರ್ಷ ನನಗೆ ಪುತ್ರ ಭಾಗ್ಯ ಆಶೀರ್ವಾದ ಬೇಕಂತ ಪ್ರಾರ್ಥನೆ ಮಾಡಿ. ಆಮೇಲೆ ಮಾಂಗಲ್ಯಗಳು ತಡೆ ಇದೆಯಾ ಅದನ್ನು ನೀವು ಪ್ರಾರ್ಥನೆ ಮಾಡಿ. ನಿಮಗೆ ಏನು ಕೋರಿಕೆ ಬೇಕೋ ಆವತ್ತಿನ ದಿವಸ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಬಂದು 9 ಮಾವಿನ ಎಲೆ ತಗೊಳ್ಳಿ, ಒಂದೊಂದು ಎಲೆ ಮೇಲೆ ಮಣ್ಣಿನ ದೀಪ ಇಟ್ಟು ನೀವು ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಮಾಡಿದ ಮೇಲೆ ಕಂದ ಷಷ್ಠಿ ಕವಸ ಅಂತ ಇದೆ, ಕಂದ ಗುರು ಕವಸ ಅಂತ ಇದೆ. ಈ 2 ಕವಸನ ಖಂಡಿತ ನೀವು ಬಂದು ಕೇಳಿ. ಆಮೇಲೆ ಓಂ ಶರವಣ ಭವಾಯ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿ 108 ಸರಿ ಈ ಪಂಚಾಕ್ಷರ ಹೇಳಿ ಪ್ರಾರ್ಥನೆ ಮಾಡಿ. ಖಂಡಿತ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ತೈಪೂಸ ಏನು ವಿಶೇಷ ಅಂದರೆ ಪಾರ್ವತಿ ದೇವಿ ಬಂದು ಸುಬ್ರಹ್ಮಣ್ಯಗೆ ವೇಲು ಕೊಟ್ಟಿರುವ ದಿವಸ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲಿ, ಭೂಲೋಕದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ತೈಪೂಸ ಬಂದು ವಿಶೇಷವಾಗಿ ಮಾಡುತ್ತಾರೆ. ಆಯುಧ ಕೊಟ್ಟಿರೋ ದಿವಸ ಅವತ್ತು ವೇಲು, ಆ ವೇಲಿಗೆ ಬಂದು ಅಷ್ಟು ಅಭಿಷೇಕವನ್ನು ಮಾಡುತ್ತಾರೆ. ಅಂತಹ ದಿವಸದಲ್ಲಿ ತಾವು ದೇವರ ಹತ್ರ ಹರಕೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ತಮಗೆ ಎಂತಹ ಕಷ್ಟಗಳಿರಲಿ ಈ ಸಮಯದಲ್ಲಿ ತಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ಆ ಪ್ರಾರ್ಥನೆ ಬಂದು ನಿರ್ವೃತ್ತಿ ಆಗುತ್ತೆ. ಮಾವಿನ ಎಲೆ, ಆಮೇಲೆ ಮಣ್ಣಿನ ದೀಪ, ಎಳ್ಳೆಣ್ಣೆ, ತುಂಬ ವಿಶೇಷವಾದದ್ದು ಮೂಲಿಕೆ ಇಲೆ ದೀಪ ದೇವರ ಮುಂದೆ ಹಚ್ಚಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಈ ತೈಪೂಸ ಬಂದು ಪುಷ್ಯ ನಕ್ಷತ್ರದಲ್ಲಿ ಬರೋದ್ರಿಂದ ಇನ್ನೂ ವಿಶೇಷವಾಗಿ ತಾವು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿ ಆಗಬೇಕು. ನಮ್ಮ ದೇವಸ್ಥಾನದಲ್ಲಿ ಶ್ರೀ ವಜ್ರನಾಥ ಶಿವಗುರು ದೇವಾಲಯದಲ್ಲಿ 108 ಹಾಲು ಬಿಂದಿಗೆ ಅಭಿಷೇಕ ಇದೆ. ತಾವು ಬೆಂಗಳೂರಲ್ಲಿದ್ದರೆ ತಾವು 9 ಗಂಟೆಗೆಲ್ಲ ಬಂದರೆ ನಿಮ್ಮ ಕೈಯಿಂದ ಮೂಲಸ್ಥಾನದಲ್ಲಿ ಬಾಲಮುರುಗರಿಗೆ ಬಂದು ಅಭಿಷೇಕ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ಮುಂಚೆ ನಿಮ್ಮ ಹೆಸರು ಕೊಡಬೇಕು. 108 ಹಾಲು ಬಿಂದಿಗೆ ಅಭಿಷೇಕ ಇದೆ. ಬರೋಕ್ಕಾಗಿಲ್ಲ ಅಂದ್ರೂ ನೀವು ವಾಟ್ಸಪ್ಪಲ್ಲಿ ತಮ್ಮ ಹೆಸರು ಮತ್ತು ನಿಮ್ಮ ರಾಶಿ ನಕ್ಷತ್ರ ಬಂದು ನಾನು ಕಳಿಸಿ ಖಂಡಿತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯೂಟ್ಯೂಬ್ ಫಾಲೋವರ್ಸ್, ಆಮೇಲೆ ಫೇಸ್ಬುಕ್ ಫಾಲೋವರ್ಸ್, ನೀವು ಈ ಮೆಸೇಜೆಲ್ಲ ನೋಡಿದರೆ ಕಮೆಂಟ್ಸಲ್ಲಿ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಕಳಿಸಿ. ನೇರವಾಗಿ ಬರೋವರು ಗೂಗಲಲ್ಲಿ ಶ್ರೀ ವಜ್ರನಾಥ ಶಿವಗುರು ದೇವಾಲಯ ಅಂತ ಹಾಕಿ ನಿಮಗೆ ಅಡ್ರೆಸ್ ಗೊತ್ತಾಗುತ್ತೆ. ಡೈರೆಕ್ಟಾಗಿ ನೀವು ಬರ್ಬೋದು. ಬಂದು ಬಾಲಮೃಗ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕಂತ
ಶಿವಾಯ ನಮಃ. ಎಲ್ಲರೂ ಚೆನ್ನಾಗಿರಬೇಕು. ನಿಮಗೆ ಏನಾದರೂ ಸಂದೇಹ ಇದ್ದರೆ ನೀವು ಬಂದು ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಶಿವಾಯ ನಮಃ. ಗುರುವೇ ಶರಣಂ.